ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಭೀಕರ ಕೊಲೆ. ಇಡೀ ಶಾಲೆಗೆ 100% ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಕೊಲೆಯಾಗಿರುವಂತದ್ದು. ಬಾಲಕಿಯ ತಲೆಯನ್ನೇ ಕತ್ತರಿಸಿ ರುಂಡ ಮುಂಡ ಬೇರ್ಪಡಿಸಿದ ಕೀಚಕ. ಕೊಡಗಿನ ಸೋಮವಾರಪೇಟೆಯ ಸೂರ್ಲಬ್ಬಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಆದರೆ ಇಷ್ಟು ಭಯಾನಕ ಘಟನೆ ನಡೆದು ಹೋಗಿರುವ ಬಗ್ಗೆ, ಒಬ್ಬ ಅಮಾಯಕ ವಿದ್ಯಾರ್ಥಿನಿ ಇಷ್ಟೊಂದು ಬರ್ಬರವಾಗಿ ಜೀವ ಕಳೆದುಕೊಂಡಿರುವ ಬಗ್ಗೆ ಎಲ್ಲೂ ಯಾವುದೇ ಚರ್ಚೆಯೇ ಇಲ್ಲ. ಮಾಧ್ಯಮಗಳಲ್ಲೆಲ್ಲೂ ಈ ಬಗ್ಗೆ ದೊಡ್ಡ ಚರ್ಚೆಗಳು ನಡೆಯುತ್ತಿಲ್ಲ ಎಂಬುದು ವಿಪರ್ಯಾಸ. ನೇಹಾ ಕೊಲೆ ಪ್ರಕರಣವನ್ನ ಮುಂದಿಟ್ಟು ಕೋಮು ರಾಜಕೀಯ ಮಾಡಲು ಹೊರಟಿದ್ದ ಬಿಜೆಪಿ ಯಾಕೋ ಕೊಡಗಿನ ಮೀನಾಳ ಕೊಲೆ ಬಗ್ಗೆ ಆಸಕ್ತಿ ತೋರಿಸಿದ್ದಂತಿಲ್ಲ. ಹಾಡು ಹಗಲೇ ಇಷ್ಟೊಂದು ಭೀಕರ ಹತ್ಯೆ ನಡೆದಿದ್ದರೂ ಆರೋಪಿ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ ಬಳಿಕವೂ ಆರೋಪಿಯ ಫೋಟೋ ಹಾಕದೆ, ಹೆಸರು ಹೇಳದೆ ದುಷ್ಕರ್ಮಿ, ಕಿರಾತಕ ಅಂತೆಲ್ಲ ಮಾಧ್ಯಮಗಳು ಸುದ್ದಿ ಮಾಡುತ್ತಿವೆ. ಒಬ್ಬ ಬಿಜೆಪಿ ಸಂಘ ಪರಿವಾರದ ಮುಖಂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿರೋದು, ಪ್ರತಿಭಟನೆ ಮಾಡಿರೋದು ಈವರೆಗೂ ವರದಿಯಾಗಿಲ್ಲ. ಬೀದಿಯಲ್ಲಿ ನಿಂತು ಹಿಂದೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ ಎಂದು ಆರ್ಭಟಿಸುತ್ತಿದ್ದ, ಕಣ್ಣೀರು ಸುರಿಸುತ್ತಿದ್ದವರು ಕೂಡ ಈಗ ನಾಪತ್ತೆ. ಮೀನಾಳ ಕೊಲೆಯ ವಿವರ ಕೇಳಿದ್ರೆ ಎಂತಹ ಕಲ್ಲು ಹೃದಯವು ನಡುಗಿ ಹೋಗುತ್ತೆ, ದೇಹ ಕಂಪಿಸುತ್ತೆ. ಆದರೆ ಚುನಾವಣೆ ಮತ್ತು ರಾಜಕೀಯ ಲಾಭ ಮಾತ್ರ ನೋಡುವ ಪುಡಾರಿಗಳಿಗೆ ಇದು ಸುದ್ದಿಯೇ ಅಲ್ಲ, ಪ್ರತಿಭಟಿಸುವ ವಿಷಯವೇ ಅಲ್ಲ.